ಮಿತ್ರರೇ ನಮಸ್ಕಾರ. ಮಿತ್ರರೇ, ಆಪರೇಷನ್ ಸಿಂಧೂರ ಭಾಗ 2 ಆರಂಭಗೊಳ್ಳುತ್ತಾ? ಈ ಪ್ರಶ್ನೆ ಇವತ್ತು ಇಡೀ ದೇಶದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಕಾರಣ ಏನು ಕೇಳಿದ್ರೆ, ಈ ಹಿಂದೆ ಭಾರತ ಆಪರೇಷನ್ ಸಿಂಧೂರವನ್ನ ಆರಂಭ ಮಾಡೋದಕ್ಕೂ ಮುಂಚೆ ಒಂದು ಮಾಕ್ ಡ್ರಿಲ್ಗೆ ನಿರ್ಧಾರವನ್ನ ಮಾಡಲಾಗಿತ್ತು. ಅಂದ್ರೆ ಮೇ 7ನೇ ತಾರೀಕು ಇಡೀ ದೇಶಾದ್ಯಂತ ಮಾಕ್ ಡ್ರಿಲ್ ನಡೆಸೋದಕ್ಕೆ ಸೂಚನೆಯನ್ನ ಕೊಡಲಾಗಿತ್ತು. ಆದ್ರೆ ಮೇ 7ನೇ ತಾರೀಕು ಬೆಳಗಾಗುವ ಮುಂಚೆಯೇ ಪಾಕಿಸ್ತಾನವನ್ನ ಭಾರತ ಉಡಾಯಿಸಿತ್ತು. 9 ಟಾರ್ಗೆಟ್ಗಳನ್ನ ಧ್ವಂಸ ಮಾಡಾಕಿತ್ತು. ಈಗ ಭಾರತದಲ್ಲಿ ಮತ್ತೆ ಅಂತಹದೇ ಮಾಕ್ ಡ್ರಿಲ್ಗೆ ಸೂಚನೆಯನ್ನು ಕೊಡಲಾಗಿದೆ. ಮುಖ್ಯವಾಗಿ ಗಡಿ ರಾಜ್ಯಗಳಲ್ಲಿ, ಅದು ಗುಜರಾತ್, ಪಂಜಾಬ್, ರಾಜಸ್ಥಾನ, ಹರಿಯಾಣ, ಜಮ್ಮು ಕಾಶ್ಮೀರ, ಈ ಎಲ್ಲ ರಾಜ್ಯಗಳಲ್ಲೂ ಕೂಡ ಮಾಕ್ ಡ್ರಿಲ್ ನಡೆಸೋದಕ್ಕೆ ಕೇಂದ್ರ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ. ಇವತ್ತೇ ಆ ಮಾಕ್ ಡ್ರಿಲ್ ನಡೆಯುತ್ತೆ. ಆದ್ರೆ ಪಂಜಾಬ್ನಲ್ಲಿ ಮಾತ್ರ ಜೂನ್ 3ನೇ ತಾರೀಕು ಈ ಮಾಕ್ ಡ್ರಿಲ್ ನಡೆಯೋದಕ್ಕಿದೆ. ಪಾಕಿಸ್ತಾನಕ್ಕೆ ದೊಡ್ಡ ಮಟ್ಟದಲ್ಲಿ ಭಯ ಶುರುವಾಗಿದೆ. ಯಾಕೆ ಅಂತಂದ್ರೆ, ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಹೇಳ್ತಾ ಇದ್ದಾರೆ, ಆಪರೇಷನ್ ಸಿಂಧೂರ ನಿಂತಿಲ್ಲ, ಕೇವಲ ವಿರಾಮ ಅಷ್ಟೇ. ಇನ್ನೊಂದು ಕಡೆ ಅದೇ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ದಾರೆ, ನಾವು ಹೆಚ್ಚೇನು ಮಾಡೇ ಇಲ್ಲ, ಅಂದ್ರೆ ಮಾಡಬೇಕಾಗಿರುವಂತಹದ್ದು ಬಹಳಷ್ಟಿದೆ ಅನ್ನುವ ಅರ್ಥದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೋದಲೆಲ್ಲ ಮಾತನಾಡ್ತಾ ಇದ್ದಾರೆ. ಇದರ ನಡುವೆ ಭಾರತದಲ್ಲಿ ಇನ್ನೊಂದಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಮುಖ್ಯವಾಗಿ ಗೃಹ ಸಚಿವ ಅಮಿತ್ ಶಾ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಭೇಟಿಯಾಗಿದ್ರು. ಇನ್ನೊಂದು ಕಡೆ ಅಜಿತ್ ದೋವಾಲ್ ರಷ್ಯಾ ಪ್ರವಾಸವನ್ನ ಕೈಗೊಳ್ಳಬೇಕಾಗಿತ್ತು, ಅದು ಕೂಡ ದಿಢೀರ್ ಅಂತ ರದ್ದಾಯಿತು. ಇದೆಲ್ಲದರ ನಡುವೆ ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ INS ವಿಕ್ರಾಂತ್ ಸಿಬ್ಬಂದಿಗಳನ್ನ ಭೇಟಿಯಾಗಿ ಮಾತನಾಡಿಸಿದ್ದಾರೆ. ಈ ಹಿಂದೆ ಮೊದಲ ಆಪರೇಷನ್ ಸಿಂಧೂರ ನಡೆದಂತಹ ಸಂದರ್ಭದಲ್ಲಿ ಸೋತಿದ್ದಂತಹ ಪಾಕಿಸ್ತಾನ ಗೆದ್ದ ಸಂಭ್ರಮವನ್ನು ಆಚರಿಸ್ತಾ ಇತ್ತು. ಪಾಕಿಸ್ತಾನದ ಪ್ರಧಾನಿ 4 ದೇಶದ ಪ್ರವಾಸದಲ್ಲಿದ್ದಾರೆ. ಆತನ ಜೊತೆಗೆ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಕೂಡ ಹೋಗಿದ್ದ. ಇದರ ನಡುವೆ ಭಾರತದಲ್ಲಿ ಈ ಬೆಳವಣಿಗೆ ಆಗ್ತಾ ಇದೆ. ಹೀಗಾಗಿ ಪಾಕಿಸ್ತಾನಕ್ಕೆ ನಿದ್ದೆ ಇಲ್ಲದ ರಾತ್ರಿಗಳು ಮತ್ತೆ ಆರಂಭಗೊಂಡಿದ್ದಾವೆ. ಮಿತ್ರರೇ, ಹಾಗಾದ್ರೆ ಏನಾಗುತ್ತೆ? ಭಾರತ ಏನಾದರೂ ಆಪರೇಷನ್ ಸಿಂಧೂರ ಭಾಗ 2 ಆರಂಭಿಸುತ್ತಾ? ಭಾರತದ ಪ್ಲಾನ್ ಏನು? ಯಾಕೋಸ್ಕರವಾಗಿ ಈ ಮಾಕ್ ಡ್ರಿಲ್ ಅನ್ನು ಮಾಡಲಾಗ್ತಾ ಇದೆ? ಇದರ ಹಿಂದಿನ ಉದ್ದೇಶ ಏನು? ಮತ್ತೆ ಯುದ್ಧ ಆದರೆ ಏನಾಗಬಹುದು? ಇದೆಲ್ಲದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಆಪರೇಷನ್ ಸಿಂಧೂರವನ್ನು ಆರಂಭಿಸೋದಕ್ಕೆ ಮುಂಚೆ ಇಡೀ ದೇಶದ ಜನರನ್ನ ಯುದ್ಧಕ್ಕೆ ರೆಡಿ ಮಾಡಬೇಕು ಅಂತ ಭಾರತ ಸರ್ಕಾರ ಒಂದು ತೀರ್ಮಾನ ಕೈಗೊಂಡಿತ್ತು. ದೇಶಾದ್ಯಂತ ಮಾಕ್ ಡ್ರಿಲ್ ಅನ್ನ ಮಾಡಬೇಕು. ಯುದ್ಧದ ಸಂದರ್ಭದಲ್ಲಿ ಜನ ಬಚಾವಾಗೋದು ಹೇಗೆ, ವಾಯು ದಾಳಿಯಿಂದ ರಕ್ಷಿಸಿಕೊಳ್ಳುವಂತಹದ್ದು ಹೇಗೆ, ಇದೆಲ್ಲದರ ಬಗ್ಗೆ ಜನರಿಗೆ ಅರಿವು ಮೂಡಿಸಬೇಕು. ಹೀಗಂತ ಕೇಂದ್ರ ಸರ್ಕಾರ ಒಂದು ತೀರ್ಮಾನ ಕೈಗೊಳ್ತು. ಮೇ 7ನೇ ತಾರೀಕು ಡೇಟ್ ಕೂಡ ಫಿಕ್ಸ್ ಆಗಿತ್ತು. ಆದ್ರೆ ಮೇ 6ನೇ ತಾರೀಕು ರಾತ್ರಿನೇ ಪಾಕಿಸ್ತಾನದ ಮೇಲೆ ಭಾರತ ದಾಳಿ ಮಾಡಿದ್ರಿಂದಾಗಿ ಈ ಮಾಕ್ ಡ್ರಿಲ್ಗೆ ಹೆಚ್ಚಿನ ಪ್ರಾಶಸ್ತ್ಯ ಸಿಕ್ಕಿರಲಿಲ್ಲ. ಈಗ ಮಿತ್ರರೇ, ಮತ್ತೆ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ, ಮೇ 29ನೇ ತಾರೀಕು ಗಡಿ ರಾಜ್ಯಗಳಲ್ಲಿ ಈ ಮಾಕ್ ಡ್ರಿಲ್ ಆಗಬೇಕು. ಈ ಮಾಕ್ ಡ್ರಿಲ್ನಲ್ಲಿ ಏನೇನು ಮಾಡಲಾಗುತ್ತೆ ಕೇಳಿದ್ರೆ, ಡ್ರೋನ್ ದಾಳಿ ಆದಾಗ ಬಚಾವಾಗುವಂಥದ್ದು ಹೇಗೆ, ಸೈರನ್ ಮೊಳಗಿದಂತಹ ಸಂದರ್ಭದಲ್ಲಿ ಜನ ಏನು ಮಾಡಬೇಕು, ವಾಯು ದಾಳಿಯಿಂದ ತಪ್ಪಿಸಿಕೊಳ್ಳುವಂಥದ್ದು ಹೇಗೆ, ಜೊತೆಗೆ ಸೈರನ್ ಮೊಳಗಿದಂತಹ ಸಂದರ್ಭದಲ್ಲಿ ಬ್ಲಾಕ್ಔಟ್ ಹೇಗೆ ಮಾಡಬೇಕು, ಇದೆಲ್ಲದರ ಬಗ್ಗೆ ಜನರಿಗೆ ಅರಿವು ಮೂಡಿಸುವ ದೃಷ್ಟಿಯಿಂದ ಈ ಮಾಕ್ ಡ್ರಿಲ್ ಅನ್ನು ಮಾಡಲಾಗ್ತಾ ಇದೆ. ಮಿತ್ರರೇ, ಈ ಹಿಂದೆ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದಂತಹ ಸಂದರ್ಭದಲ್ಲಿ ಕೆಲವರು ಪ್ರಶ್ನೆ ಕೇಳಿದ್ರು, ಈ ಬ್ಲಾಕ್ಔಟ್ ಮಾಡೋದಕ್ಕೆಲ್ಲ ಏನು ಅರ್ಥ ಇದೆ? ಇವತ್ತಿನ ಕಾಲದಲ್ಲಿ GPS ಸಿಸ್ಟಮ್ ಇದೆ, ಶತ್ರುಗಳಿಗೆ ಪ್ರತಿಯೊಂದು ಲೊಕೇಶನ್ ಕೂಡ ಮಾಹಿತಿ ಇರುತ್ತೆ, ಅವರು ಸ್ಯಾಟಲೈಟ್ ಇಮೇಜ್ ಇಟ್ಕೊಂಡೇ ಬಂದಿರ್ತಾರೆ, ಜೊತೆಗೆ ಅವರಿಗೆ GPS ಕೂಡ ಸಹಾಯ ಮಾಡುತ್ತೆ. ಇಂತಹದ್ರಲ್ಲಿ ನಾವೆಲ್ಲ ಲೈಟ್ ಆಫ್ ಮಾಡ್ಕೊಂಡು ಕೂತಿದ್ದೆ ಆದ್ರೆ ಅವ್ರೇನು ದಾಳಿ ನಿಲ್ಲಿಸ್ತಾರ? ಇದಕ್ಕೇನು ಅರ್ಥ ಇದೆ ಅಂತ ಕೆಲವರು ಪ್ರಶ್ನೆ ಮಾಡಿದ್ರು, ಕೆಲವರು ವ್ಯಂಗ್ಯ ಮಾಡಿದ್ರು. ಇಲ್ಲಿ ಭಾರತ ಸರ್ಕಾರಕ್ಕೆ ಇದೆಲ್ಲ ಗೊತ್ತಿಲ್ಲ ಅಂತೇನಿಲ್ಲ. ಶತ್ರುಗಳಿಗೆ ಯಾವ್ಯಾವ ಲೊಕೇಶನ್ ಬಗ್ಗೆ ಮಾಹಿತಿ ಇರುತ್ತೆ, ಅವ್ರು ಹೇಗೆ ದಾಳಿ ಮಾಡ್ತಾರೆ, ಪ್ರಿಸಿಷನ್ ಸ್ಟ್ರೈಕ್ ಹೇಗೆ ನಡೆಯುತ್ತೆ, ಇದೆಲ್ಲ ಮಾಹಿತಿಯೂ ಕೂಡ ಕೇಂದ್ರ ಸರ್ಕಾರಕ್ಕೂ ಇರುತ್ತೆ, ನಮ್ಮ ಸೇನೆಗೂ ಕೂಡ ಇರುತ್ತೆ. ಅಷ್ಟಾದರೂ ಈ ಮಾಕ್ ಡ್ರಿಲ್ಗಳ ಅವಶ್ಯಕತೆ ಏನಿದೆ, ಬ್ಲಾಕ್ಔಟ್ನ ಅವಶ್ಯಕತೆ ಏನಿದೆ ಕೇಳಿದ್ರೆ, ಜನರನ್ನು ಪ್ರಿಪೇರ್ ಮಾಡಬೇಕು. ನಿಮಗೆ ನೆನಪಿರಲಿ, ನಮ್ಮ ಈ ಜನರೇಷನ್ ಇದೆಯಲ್ಲ, ನಾವು ಯುದ್ಧವನ್ನು ನೋಡಿಯೇ ಇಲ್ಲ. ಕೇವಲ ರಷ್ಯಾದಲ್ಲಿ ಯುದ್ಧ ಆಗ್ತಾ ಇದೆ, ಉಕ್ರೇನ್ನಲ್ಲಿ ಯುದ್ಧ ಆಗ್ತಾ ಇದೆ, ಹಮಾಸ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ಆಗ್ತಾ ಇದೆ, ಅಲ್ಲಿ ಹೀಗೆ ದಾಳಿ ಮಾಡಿದ್ರು, ಇಂತಹ ಅಸ್ತ್ರಗಳನ್ನು ಬಳಸಿದ್ರು, ಇದನ್ನೆಲ್ಲ ನಾವು ಪೇಪರ್ನಲ್ಲಿ ಓದ್ತೀವಿ, ಮಾಧ್ಯಮಗಳಲ್ಲಿ ನೋಡ್ತೀವಿ. ಅದನ್ನ ಬಿಟ್ರೆ ನಮಗೆ ಯುದ್ಧವನ್ನ ಎದುರಿಸಿದಂತಹ ಯಾವುದೇ ಅನುಭವವೇ ಇಲ್ಲ. ಹೀಗಾಗಿ ನಮ್ಮ ಜನರನ್ನ ಮಾನಸಿಕವಾಗಿ ಸಿದ್ಧಗೊಳಿಸಬೇಕು. ನನಗನ್ಸುತ್ತೆ, ಮೊದಲನೇದಾಗಿ ನಮ್ಮ ಜನರಿಗೆ ಏನು ಅರಿವಿಗೆ ಬರಬೇಕು ಅಂತಂದ್ರೆ, ಯುದ್ಧ ಅಂತಂದ್ರೆ ಮಾಮೂಲಿ ವಿಚಾರ ಅಲ್ಲ, ರಾತ್ರಿ ಬೆಳಗಾಗುವಷ್ಟರಲ್ಲಿ ದಾಳಿ ಮಾಡುವಂತಹ ವಿಚಾರವೇ ಅಲ್ಲ. ನಾವು ಬಾಲಿವುಡ್ ಸಿನಿಮಾಗಳಲ್ಲಿ ನೋಡ್ತೀವಲ್ಲ, ಅಷ್ಟು ಈಸಿಯಾಗಿ ಯುದ್ಧ ಇರೋದಿಲ್ಲ. ಯುದ್ಧಕ್ಕೆ ಪ್ರತಿಯೊಬ್ಬರ ಸಹಕಾರ ಅಗತ್ಯ, ಯುದ್ಧದಲ್ಲಿ ಬಹಳಷ್ಟು ನಷ್ಟ ಆಗತ್ತೆ. ಇದೆಲ್ಲದನ್ನ ನಮ್ಮ ಜನರಿಗೆ ತಿಳಿಸುವಂತಹ ಅವಶ್ಯಕತೆ ಇದೆ. ಇದೇ ಕಾರಣಕ್ಕೋಸ್ಕರವಾಗಿ ಗಡಿ ರಾಜ್ಯದ ಜನರನ್ನ ಪ್ರಿಪೇರ್ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಇಂತಹ ಮಾಕ್ ಡ್ರಿಲ್ ಅನ್ನ ಆಯೋಜನೆ ಮಾಡ್ತಾ ಇದೆ. ಬ್ಲಾಕ್ಔಟ್ ನ ಉದ್ದೇಶವೂ ಕೂಡ ಅದೇ. ಹಾಗಾದ್ರೆ ಈಗೊಂದು ಪ್ರಶ್ನೆ ಬರ್ತಾ ಇರಬಹುದು, ಅವತ್ತೇನೋ ಆಪರೇಷನ್ ಸಿಂಧೂರವನ್ನ ಮಾಡೋದಕ್ಕೆ ಭಾರತ ಮೇ 7ನೇ ತಾರೀಕು ಮಾಕ್ ಡ್ರಿಲ್ಗೆ ಸೂಚನೆಯನ್ನ ಕೊಟ್ಟಿತ್ತು. ಈಗ ಯಾಕೋಸ್ಕರವಾಗಿ ಇವತ್ತು ಮಾಕ್ ಡ್ರಿಲ್ ಅನ್ನ ನಡೆಸಲಾಗ್ತಾ ಇದೆ? ಇದರ ಉದ್ದೇಶ ಏನು? ಹೀಗೊಂದು ಪ್ರಶ್ನೆ ಕೆಲವರಿಗೆ ಬರ್ತಾ ಇರಬಹುದು. ಈ ಬಗ್ಗೆ ಯಾರಿಗೂ ಕೂಡ ಸ್ಪಷ್ಟತೆ ಇಲ್ಲ. ಕೇಂದ್ರ ಸರ್ಕಾರದ ನಡೆ ಬಹಳ ನಿಗೂಢವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಪದೇ ಪದೇ ಹೇಳ್ತಾ ಇರುವಂತಹದ್ದೇನು, ಆಪರೇಷನ್ ಸಿಂಧೂರ ಮುಕ್ತಾಯವಾಗಿಲ್ಲ, ಇದು ಹೀಗೆ ನಡೀತಾ ಇರುತ್ತೆ.
ಹೀಗಂತ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ನಮ್ಮ ಸೇನೆ ಹೇಳ್ತಾ ಇದೆ, ಆಪರೇಷನ್ ಸಿಂಧೂರಕ್ಕೆ ನಾವು ಕೇವಲ ಅಲ್ಪ ವಿರಾಮ ಇಟ್ಟಿದೀವಷ್ಟೇ, ಪೂರ್ಣ ವಿರಾಮವನ್ನ ಇಟ್ಟಿಲ್ಲ, ಹೀಗಂತ ನಮ್ಮ ಸೇನೆ ಹೇಳ್ತಾ ಇದೆ. ಇನ್ನೊಂದು ಕಡೆ ಭಾರತ ಪದೇ ಪದೇ ವೆಸ್ಟರ್ನ್ ಮೀಡಿಯಾಗಳಿಗೆ ಏನ್ ಹೇಳ್ತಾ ಇದೆ, ನಾವು ಯುದ್ಧ ವಿರಾಮಕ್ಕೆ ಸಹಿ ಹಾಕಿಲ್ಲ, ಕೇವಲ ಎರಡು ದೇಶಗಳ ನಡುವೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ, ಎರಡೂ ದೇಶಗಳು ಕೂಡ ದಾಳಿಯನ್ನ ಮುಂದುವರಿಸುವುದಿಲ್ಲ ಅನ್ನುವಂತಹ ಒಂದು ಅಂಡರ್ಸ್ಟ್ಯಾಂಡಿಂಗ್ಗೆ ಬಂದಿದ್ದೀವಿ, ಇಲ್ಲಿ ಯಾವುದೇ ರೀತಿಯ ಕರಾರು ಪತ್ರಗಳಿಗೆ ಸಹಿ ಆಗಿಲ್ಲ, ಹೀಗಂತ ಭಾರತ ಪದೇ ಪದೇ ಸ್ಪಷ್ಟಪಡಿಸ್ತಾ ಇದೆ. ಹೀಗಾಗಿ ಆಪರೇಷನ್ ಸಿಂಧೂರ ಭಾಗ 2 ಆರಂಭಗೊಳ್ಳೋದಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಪೂರಕವಾಗಿ ಒಂದಷ್ಟು ಬೆಳವಣಿಗೆ ನಡೀತಾ ಇದೆ. ಅದೇನು ಕೇಳಿದ್ರೆ, ಪೆಹಲ್ಗಾಮ್ ಅಟ್ಯಾಕ್ ಆಯ್ತಲ್ಲ, ಅದಾದ ಬಳಿಕ ಈ ಪಿಒಕೆ ಪ್ರಾಂತ್ಯದಲ್ಲಿದ್ದಂಥ ಎಲ್ಲಾ ಉಗ್ರವಾದಿಗಳ ಕ್ಯಾಂಪ್ಗಳನ್ನ ಪಾಕಿಸ್ತಾನದ ಸೇನೆ ಖಾಲಿ ಮಾಡಿತ್ತು. ಅವರನ್ನೆಲ್ಲ ಬೇರೆ ಬೇರೆ ಭಾಗಗಳಿಗೆ ಶಿಫ್ಟ್ ಮಾಡಲಾಗಿತ್ತು, ಸುರಕ್ಷಿತ ತಾಣಗಳಿಗೆ. ಯಾವಾಗ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ವಿರಾಮ ಘೋಷಣೆ ಆಯಿತು, ಮತ್ತೆ ಅವರನ್ನ ಪುನಃ ಅದೇ ಸ್ಥಾನಗಳಿಗೆ ತಂದು ಪ್ರತಿಷ್ಠಾಪನೆ ಮಾಡಲಾಗ್ತಾ ಇದೆ. ಯಾರನ್ನ? ಪಾಕಿಸ್ತಾನದ ಉಗ್ರರನ್ನ. ಈ ಮಾಹಿತಿ ಭಾರತಕ್ಕೆ ಸಿಕ್ಕಿದೆ. ಮುಖ್ಯವಾಗಿ ಪಿಒಕೆ ಪ್ರಾಂತ್ಯದ ಗುಲ್ಪುರ್, ಹಬೀಬುಲ್ಲಾ, ಬಾಲಾಕೋಟ್, ಉಗಿಬೋಯಿ ಹೀಗೆ ಒಟ್ಟು 15ಕ್ಕೂ ಹೆಚ್ಚು ಟೆರರ್ ಕ್ಯಾಂಪ್ಗಳು ಪಿಒಕೆ ಪ್ರಾಂತ್ಯದಲ್ಲೇ ಇದಾವೆ. ಇವುಗಳಲ್ಲಿ ಮತ್ತೆ ಉಗ್ರರು ಆಕ್ಟಿವ್ ಆಗ್ತಾ ಇದ್ದಾರೆ. ಇದೇ ಕಾರಣದಿಂದಾಗಿ ಭಾರತ ಆಪರೇಷನ್ ಸಿಂಧೂರ ಭಾಗ 2 ಆರಂಭಿಸಬಹುದು ಅನ್ನುವಂಥ ಚರ್ಚೆ ಹುಟ್ಟುಕೊಂಡಿದೆ. ಇದಕ್ಕೆ ಪೂರಕವಾಗಿ ಭಾರತದಲ್ಲೂ ಒಂದಷ್ಟು ಬೆಳವಣಿಗೆ ನಡೀತಾ ಇದೆ. ಅದೇನು ಕೇಳಿದ್ರೆ, ಮುಖ್ಯವಾಗಿ ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇದ್ದಾರಲ್ಲ, ಇವರು INS ವಿಕ್ರಾಂತ್ನ ಸಿಬ್ಬಂದಿಗಳನ್ನ ಹೋಗಿ ಭೇಟಿಯಾಗಿದ್ದಾರೆ. ನಿಮಗೆ ನೆನಪಿರಲಿ, ಭಾರತೀಯ ನೇವಿಗೆ ಸ್ವಲ್ಪ ಬೇಜಾರಿದೆ. ಯಾಕೆ ಅಂತಂದ್ರೆ ನಮಗೆ ಅವಕಾಶ ಸಿಕ್ಕಿಲ್ಲ ಅಂತ. ನಿಮಗೆ ಈ ಕ್ರಿಕೆಟ್ ಭಾಷೆಯಲ್ಲಿ ಹೇಳಬೇಕು ಅಂತಂದ್ರೆ, ಈ ಓಪನರ್ಸ್ ಬರ್ತಾರಲ್ಲ, ಅವ್ರು ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ಬಿಟ್ರೆ, ಇಬ್ರು ಸೆಂಚುರಿ ಹೊಡೆದು ಬಿಟ್ರೆ ಏನಾಗತ್ತೆ ಹೇಳಿ, 1 ಡೌನ್ ಬರುವವನಿಗೆ ಸ್ವಲ್ಪ ಬೇಜಾರಿರುತ್ತೆ. ಏನಿಬ್ರು ಆ ತರ ಹೊಡೆದು ಹೋಗಿದ್ದಾರೆ, ನನಗೇನು ಉಳಿಸೇ ಇಲ್ಲ, ನನಗೊಂದು ಸ್ವಲ್ಪ ಬಾಲ್ ಇದ್ದಿದ್ರೆ ನಾನು ಕೂಡ ಚೆಚ್ಚಿ ಬಿಡ್ತಿದ್ದೆ ಅಂತ ಅವನಿಗೆ ಅನಿಸ್ತಾ ಇರುತ್ತೆ. ನಮ್ ನೇವಿ ಕಥೆನೂ ಹೀಗೆ ಆಗಿದೆ. ನಮಗೊಂದು ಅವಕಾಶ ಸಿಕ್ಕಿದ್ರೆ ಕರಾಚಿನ ಹೇಗೆ ಉಡಾಯಿಸ್ತಾ ಇದ್ವಿ ಅಂತಂದ್ರೆ, ಪಾಕಿಸ್ತಾನದಲ್ಲಿ ಕರಾಚಿ ಅನ್ನುವಂಥದ್ದು ಇತ್ತು ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ಆ ಮಟ್ಟಿಗೆ ನಾವು ಮಾಡ್ತಾ ಇದ್ವಿ ಅಂತ ನಮ್ಮ ನೇವಿ ಕಾಯ್ತಾ ಇದೆ. ಆರ್ಮಿ ಬ್ರೀಫಿಂಗ್ ಆಯ್ತಲ್ಲ, ಆ ಸಂದರ್ಭದಲ್ಲಿ ನಮ್ಮ ವೈಸ್ ಅಡ್ಮಿರಲ್ ಆದಂತಹ ಪ್ರಮೋದ್ ಮಾತನಾಡಿದ್ರಲ್ಲ, ಅವರ ಮಾತುಗಳಲ್ಲೇ ಅದು ಗೊತ್ತಾಗ್ತಾ ಇತ್ತು. ಇದರ ನಡುವೆ ಭಾರತದ ರಕ್ಷಣಾ ಮಂತ್ರಿ ಆಗಿರುವಂತಹ ರಾಜನಾಥ್ ಸಿಂಗ್ ಅವರು INS ವಿಕ್ರಾಂತ್ನ ಸಿಬ್ಬಂದಿಗಳ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ಅದರ ಹಿನ್ನೆಲೆ ಏನು, ಇದು ಯಾವುದರ ಬಗ್ಗೆ ಸ್ಪಷ್ಟತೆ ಇಲ್ಲ. ಇನ್ನೂ ಒಂದು ಬೆಳವಣಿಗೆ ಏನು ಕೇಳಿದ್ರೆ, ನಮ್ಮ ಗೃಹ ಸಚಿವ ಅಮಿತ್ ಶಾ ಅವರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ ಏನು ಕೇಳಿದ್ರೆ, NSA ಅಜಿತ್ ದೋವಾಲ್ ಇದಾರಲ್ಲ, ಇವರು ರಷ್ಯಾ ಪ್ರವಾಸವನ್ನ ಕೈಗೊಳ್ಳಬೇಕಾಗಿತ್ತು. ಅಲ್ಲಿ ಇಂಪಾರ್ಟೆಂಟ್ ಮೀಟಿಂಗ್ ಗಳಿದ್ವು. 27ರಿಂದ 29ರವರೆಗೂ ಕೂಡ ದೋವಾಲ್ ರಷ್ಯಾದಲ್ಲೇ ಇರಬೇಕಾಗಿತ್ತು. ಆದರೆ ದಿಢೀರ್ ಅಂತ ಅವರ ಪ್ರವಾಸವನ್ನ ರದ್ದುಗೊಳಿಸಲಾಗಿದೆ. ಆ ಪ್ರವಾಸ ರದ್ದುಗೊಳಿಸೋದಕ್ಕೆ ಕಾರಣ ಏನು ಕೊಡಲಾಗಿದೆ ಅಂತಂದ್ರೆ, ದೋವಾಲ್ ಅವರಿಗೆ ಸ್ವಲ್ಪ ಜ್ವರ ಬಂದಿದೆ ಅಂತ. ಮಿತ್ರರೇ, ಭಾರತದಲ್ಲಿ ಆಗ್ತಿರುವಂತಹ ಈ ಪ್ರತಿ ಬೆಳವಣಿಗೆಯನ್ನ ನೋಡ್ತಾ ಇರುವಂತಹ ಪಾಕಿಸ್ತಾನಕ್ಕೀಗ ಚಳಿ ಜ್ವರ ಬಂದಿದೆ ಅಷ್ಟೇ. ಹಾಗಾದ್ರೆ ಭಾರತ ದಾಳಿ ಮಾಡೇ ಬಿಡುತ್ತಾ, ಆಪರೇಷನ್ ಸಿಂಧೂರ ಭಾಗ 2 ಆರಂಭಗೊಂಡೇ ಬಿಡುತ್ತಾ ಕೇಳಿದ್ರೆ, ನನಗನ್ಸಿದ ಮಟ್ಟಿಗೆ ಸಾಧ್ಯತೆಗಳು ತೀರಾ ಕಡಿಮೆ ಇದೆ. ಭಾರತ ಸ್ವಲ್ಪ ಎಚ್ಚರದಿಂದಿದೆ. ಗಡಿಯಲ್ಲಿ ನಾವು ಫುಲ್ ಆಕ್ಟಿವ್ ಆಗಿದ್ದೀವಿ. ನಮ್ಮ ಸೇನೆಯನ್ನು ನಾವು ವಾಪಸ್ ಕರೆಸ್ಕೊಂಡಿಲ್ಲ. ಪಾಕಿಸ್ತಾನ ಏನೇ ಹೇಳಬಹುದು, ಆದರೂ ಕೂಡ ಭಾರತ ಅದನ್ನು ನಂಬುವಂತಹ ಸ್ಥಿತಿಯಲ್ಲಿಲ್ಲ. ಯಾಕೆ ಗೊತ್ತಾ, ಪಾಕಿಸ್ತಾನಕ್ಕೆ ಈಗ ಸಿಕ್ಕಾಪಟ್ಟೆ ದೊಡ್ಡ ಪೆಟ್ಟು ಬಿದ್ದಿದೆ. ಅವರು ಮನಸ್ಸಿನಲ್ಲೂ ಭಾರತ ಈ ಪ್ರಮಾಣದಲ್ಲಿ ಹೊಡೆಯುತ್ತೆ ಅಂತ ಊಹೆ ಮಾಡಿರಲಿಲ್ಲ. ಅವರೇನು ಅಂದ್ಕೊಂಡಿದ್ರು, ಪಿಒಕೆ ಪ್ರಾಂತ್ಯದ ಒಂದಷ್ಟು ಉಗ್ರ ಲಾಂಚ್ ಪ್ಯಾಡ್ ಮೇಲೆ ಭಾರತ ದಾಳಿ ಮಾಡಬಹುದು, ಅದನ್ನು ಬಿಟ್ಟು ಭಾರತ ಹೆಚ್ಚೇನು ಮಾಡೋದಿಲ್ಲ ಅಂತ ಅಂದುಕೊಂಡಿದ್ರು. ಆದ್ರೆ ಭಾರತ ಈ ಬಾರಿ ಏನ್ ಮಾಡ್ತು, ಪಾಕಿಸ್ತಾನದ ಹೃದಯ ಭಾಗವಾದಂತಹ ಪಂಜಾಬ್ ಪ್ರಾಂತ್ಯಕ್ಕೆ ನುಗ್ಗಿ ಹೊಡಿತು. ಬರೋಬ್ಬರಿ 11 ಏರ್ ಬೇಸ್ಗಳಿಗೆ ಭಾರತ ನುಗ್ಗಿ ಹೊಡೆದಿದೆ. ಅದನ್ನು ಧ್ವಂಸ ಮಾಡಿ ಹಾಕಿದೆ. ಅದನ್ನು ರೆಡಿ ಮಾಡೋದಕ್ಕೆ ಪಾಕಿಸ್ತಾನಕ್ಕೆ ಹಲವು ತಿಂಗಳು ಬೇಕಾಗಬಹುದು. ಆ ಪ್ರಮಾಣದಲ್ಲಿ ಭಾರತ ದಾಳಿ ಮಾಡಿದೆ. ಹೀಗಾಗಿ ಪಾಕಿಸ್ತಾನ ಯಾವುದಾದ್ರೂ ಕ್ಷಣದಲ್ಲಿ ಭಾರತದ ಮೇಲೆ ಇನ್ನೊಂದು ದಾಳಿ ಮಾಡಬಹುದು, ಭಾರತಕ್ಕೊಂದು ದೊಡ್ಡ ಹಾನಿ ಮಾಡುವಂತಹ ಪ್ರಯತ್ನವನ್ನ ಮಾಡಬಹುದು ಅಂತ ಭಾರತಕ್ಕೆ ಅನಿಸಿದೆ. ಆದ್ರೆ ನನ್ನ ವೈಯಕ್ತಿಕ ಅಭಿಪ್ರಾಯ ಏನು ಕೇಳಿದ್ರೆ, ಪಾಕಿಸ್ತಾನಕ್ಕೆ ಅದ್ದಮ್ಮಿಲ್ಲ. ಅವರು ಭಾರತದ ಕಡೆಗೆ ತಲೆ ಹಾಕಿ ಮಲಗೋದಕ್ಕೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಅನಿಸ್ತಾ ಇದೆ. ಆದ್ರೆ ಭಾರತ ಹಾಗೆ ಮೈ ಮರಿತಾ ಇಲ್ಲ. ನಾವು ಸದಾ ಎಚ್ಚರದಿಂದ ಇರಬೇಕು. ಮುಖ್ಯವಾಗಿ ಜನರನ್ನ ಆಕ್ಟಿವ್ ಆಗಿಡಬೇಕು. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಇನ್ನೊಂದು ಯುದ್ಧ ಆರಂಭಗೊಳ್ಳಬಹುದು. ಆ ಸ್ಥಿತಿಯಲ್ಲೇ ನಾವಿರಬೇಕು ಅಂತ ಭಾರತ ಪ್ರಿಪೇರ್ ಆಗ್ತಾ ಇದೆ. ಇನ್ನೊಂದು ಕಡೆ ಪಾಕಿಸ್ತಾನದ ಪರಿಸ್ಥಿತಿ ಯಾವ ರೀತಿಯಲ್ಲಿ ಹದಗೆಟ್ಟು ಹೋಗ್ತಾ ಇದೆ ಅಂತಂದ್ರೆ, ಒಂದು ಕಡೆ ಪಾಕಿಸ್ತಾನದ ಸರ್ಕಾರ ಬಹಳ ಒತ್ತಡದಲ್ಲಿದೆ. ಪಾಕಿಸ್ತಾನದ ಸರ್ಕಾರ ಮತ್ತು ಅಲ್ಲಿನ ಸೇನೆ ನಾವು ಗೆದ್ದಿದ್ದೀವಿ, ಭಾರತವನ್ನ ಸೋಲಿಸಿದೀವಿ ಅಂತ ಎಷ್ಟೇ ಸುಳ್ಳು ಹೇಳಿದ್ರೂ ಕೂಡ ದಿನ ಕಳೆದಂತೆ ಆ ಎಲ್ಲ ಸತ್ಯಗಳು ಒಂದೊಂದಾಗೆ ಜನರ ಮುಂದೆ ಬರೋದಕ್ಕೆ ಶುರುವಾಗಿದೆ. ಪಾಕಿಸ್ತಾನದ ಜನ ಅಲ್ಲಿನ ಪ್ರಧಾನಿ ಮತ್ತು ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ನನ್ನ ಮೀಮ್ಸ್ ಗಳನ್ನ ಮಾಡಿ ಜೋಕ್ ಮಾಡ್ತಾ ಇದ್ದಾರೆ. ಇದರ ನಡುವೆ ಇನ್ನೊಂದು ಬೆಳವಣಿಗೆ ಏನಾಗ್ತಾ ಇದೆ ಅಂತಂದ್ರೆ, ಜೈಲಿನಲ್ಲಿರುವಂತಹ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ತುಂಬಾ ಆಕ್ಟಿವ್ ಆಗ್ತಾ ಇದ್ದಾನೆ. ಏನಾದ್ರೂ ಮಾಡಿ ಇದೇ ಸಂದರ್ಭದಲ್ಲಿ ಶಹಬಾಜ್ ಶರೀಫ್ ಸರ್ಕಾರವನ್ನ ಪತನಗೊಳಿಸಬೇಕು, ಈ ಒಂದು ಪ್ರಯತ್ನಕ್ಕೆ ಆತ ಕೈ ಹಾಕಿದ್ದಾನೆ. ತನ್ನ ರಾಜಕೀಯ ಪಕ್ಷವಾದಂತಹ ತೆಹರೀಕಿ ಇನ್ಸಾಫ್ನ ಕಾರ್ಯಕರ್ತರಿಗೆ ಆತ ಕರೆ ಕೊಟ್ಟಿದ್ದಾನೆ. ಪಾಕಿಸ್ತಾನದಲ್ಲಿ ದೊಡ್ಡ ಜನಾಂದೋಲನವನ್ನ ಮಾಡಿ ಪಾಕ್ ಸರ್ಕಾರದ ವೈಫಲ್ಯವನ್ನ, ಪಾಕಿಸ್ತಾನದ ಮಿಲಿಟರಿಯ ದುರಾಡಳಿತವನ್ನ ಜನರ ಮುಂದಿಡಿ, ಇದಕ್ಕೋಸ್ಕರವಾಗಿ ನೀವು ಬೀದಿಗಿಳಿರಿ ಅಂತ ಹೇಳಿ ಆತ ಕರೆ ಕೊಟ್ಟಿದ್ದಾನೆ. ಹೀಗಾಗಿ ಪಾಕಿಸ್ತಾನದಲ್ಲಿ ಒಂದು ದೊಡ್ಡ ಅರಾಜಕತೆಯ ಸನ್ನಿವೇಶ
ನಿರ್ಮಾಣ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ನಿಚ್ಚಳವಾಗಿದೆ. ಅತ್ತ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ 4 ದೇಶದ ಪ್ರವಾಸದಲ್ಲಿದ್ದಾರೆ. ಆ ಶಹಬಾಜ್ ಶರೀಫ್ಗೆ ಈ ಮುಲ್ಲಾ ಮುನೀರ್ ಕೂಡ ಸಾಥ್ ಕೊಡ್ತಾ ಇದ್ದಾನೆ. ಮೊದಲಿಗೆ ಅವರು ಇರಾನ್ಗೆ ಹೋಗಿದ್ರು. ಇರಾನ್ನಲ್ಲಿ ಅಯತುಲ್ಲಾ ಅಲಿ ಖಮೇನಿಯನ್ನ ಭೇಟಿಯಾಗಿ ಏನೇನಾಯಿತು, ಭಾರತದ ನಡುವೆ ಯಾವ ರೀತಿಯಾಗಿ ಯುದ್ಧ ಆಯಿತು, ಇದೆಲ್ಲವುದನ್ನು ವಿವರಿಸಿದ್ದಾನೆ. ಆದರೆ ಮಿತ್ರರೇ, ಇರಾನ್ ಯಾವುದೇ ರೀತಿಯಲ್ಲೂ ಕೂಡ ಪಾಕಿಸ್ತಾನಕ್ಕೆ ಬೆಂಬಲವನ್ನು ಘೋಷಿಸಿಲ್ಲ. ಇದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಈ ಹಿಂದೆ ಇರಾನ್ನ ಸರ್ಕಾರಗಳು ಕಾಶ್ಮೀರ ವಿಚಾರದಲ್ಲಿ ಸ್ವಲ್ಪ ನ್ಯೂಟ್ರಲ್ ಆಗಿದ್ರೂ ಕೂಡ ಅಲ್ಲಿರುವಂತಹ ಅಯತುಲ್ಲಾ ಖಮೇನಿ ಇದ್ದಾನಲ್ಲ, ಇರಾನ್ನ ಸುಪ್ರೀಂ ಲೀಡರ್, ಆತ ಪದೇ ಪದೇ ಕಾಶ್ಮೀರ ವಿಚಾರದಲ್ಲಿ ಪಾಕಿಸ್ತಾನಕ್ಕೆ ಬೆಂಬಲ ಕೊಡ್ತಾ ಇದ್ದ. ಈ ಬಾರಿ ಶಹಬಾಜ್ ಶರೀಫ್ ಏನೇ ಹೇಳಿದ್ರೂ ಕೂಡ, ಕಾಶ್ಮೀರ ವಿಚಾರವನ್ನು ಎಷ್ಟು ಬಾರಿ ಪ್ರಸ್ತಾಪ ಮಾಡಿದ್ರೂ ಕೂಡ ಇರಾನ್ ಆ ವಿಚಾರದಲ್ಲಿ ತುಟಿ ಬಿಟ್ಟಿಲ್ಲ. ಅಯತುಲ್ಲಾ ಅಲಿ ಖಮೇನಿಯೂ ಕೂಡ ಆ ಬಗ್ಗೆ ಮಾತನಾಡಿಲ್ಲ. ಇನ್ನು ಪೆಜೆಶ್ಕಿಯಾನ್ ಅಂತೂ ಇದನ್ನ ಮಾತನಾಡಿ ಬಗೆಹರಿಸಿಕೊಳ್ಳಿ ಹೀಗಂತ ಪಾಕಿಸ್ತಾನಕ್ಕೆ ಸಲಹೆ ಕೊಟ್ರಷ್ಟೇ. ಆದ್ರೆ ಈ ಶಹಬಾಜ್ ಶರೀಫ್ ಎಂತ ಹೆಡ್ ಕೆಲಸ ಮಾಡ್ದ ಅಂತಂದ್ರೆ, ನಾವು ಇರಾನ್ನ ನ್ಯೂಕ್ಲಿಯರ್ ಪ್ರಾಜೆಕ್ಟ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಘೋಷಣೆ ಮಾಡ್ದ. ಮಿತ್ರರೇ, ಇದೆಂತಹ ಮೂರ್ಖತನದ ಹೇಳಿಕೆ ಅಂತಂದ್ರೆ, ಒಂದು ಕಡೆ ಅಮೆರಿಕ ಇದರಿಂದ ವಿಪರೀತವಾಗಿ ಸಿಟ್ಟುಗೊಳ್ಳುತ್ತೆ. ನಿಮ್ಗೆ ನೆನಪಿರಲಿ, ಇರಾನ್ ಯಾವುದೇ ಕಾರಣಕ್ಕೂ ಅಣ್ವಸ್ತ್ರ ಶಕ್ತಿ ಆಗಬಾರದು ಅಂತ ಅಮೆರಿಕ ಹಗಲು ರಾತ್ರಿ ಪ್ರಯತ್ನ ಮಾಡ್ತಾ ಇದೆ. ಹೀಗಿರುವಂತಹ ಸಂದರ್ಭದಲ್ಲಿ ಪಾಕಿಸ್ತಾನದ ಪ್ರಧಾನಿ, ಒಂದು ಅಣ್ವಸ್ತ್ರ ರಾಷ್ಟ್ರದ ಪ್ರಧಾನಿ ಹೋಗ್ಬಿಟ್ಟು ನಾವು ಇರಾನ್ನ ನ್ಯೂಕ್ಲಿಯರ್ ಪ್ಲಾನ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ರೆ ಅಮೆರಿಕ ಯಾವ ಮಟ್ಟಿಗೆ ಸಿಟ್ಟಾಗಬಹುದು ಅಂತ ಯೋಚನೆ ಮಾಡಿ. ಅಷ್ಟೇ ಯಾಕೆ, ಇರಾನ್ ನ್ಯೂಕ್ಲಿಯರ್ ಪವರ್ ಆಗಬಾರದು ಅಂತ ಹೇಳಿ ಸೌದಿ ಕೂಡ ಯತ್ನ ಮಾಡ್ತಾ ಇದೆ. ಸೌದಿಗೂ ಕೂಡ ಇಷ್ಟ ಇಲ್ಲ. ಅಮೆರಿಕಾಗೆ ಅವರು ಕೈಕಾಲು ಹಿಡ್ಕೊಂಡ್ಬಿಟ್ಟಿದ್ದಾರೆ, ಏನಾದ್ರೂ ಮಾಡಿ ತಪ್ಪಿಸಿ ಅಂತ. ಈ ಸೌದಿ ಅರೇಬಿಯಾ ಪಾಕಿಸ್ತಾನಕ್ಕೂ ಕೂಡ ಅತ್ಯಂತ ಆಪ್ತವಾದಂತಹ ದೇಶ, ಆಗಾಗ ಸಾಲ ಕೊಡುವಂತಹ ದೇಶ. ಈಗ ಇರಾನ್ಗೆ ಪಾಕಿಸ್ತಾನ ಆ ರೀತಿಯಾಗಿ ಸಪೋರ್ಟ್ ಮಾಡಿದ್ರೆ ಸೌದಿ ಸುಮ್ಮನೆ ಇರತ್ತಾ? ಪಾಕಿಸ್ತಾನಕ್ಕೆ ಯಾವ ರೀತಿಯಾಗಿ ಕಿವಿ ಹಿಂಡಬಹುದು ಊಹೆ ಮಾಡ್ಕೊಳ್ಳಿ. ಇನ್ನು ಈ ಶಹಬಾಜ್ ಶರೀಫ್ ಮತ್ತು ಆಸಿಮ್ ಮುನೀರ್ ಟರ್ಕಿ ಪ್ರವಾಸ ಮಾಡಿ ಅಲ್ಲಿನ ಎರ್ಡೋಗಾನ್ನ ಶೂ ಪಾಲಿಶ್ ಮಾಡಿ ಬಂದಿದ್ದಾರೆ. ಭಾರತ ಯಾವಾಗ ಬೇಕಾದರೂ ದಾಳಿ ಮಾಡಬಹುದು, ನೀವು ನಮ್ಮನ್ನ ರಕ್ಷಿಸೋದಕ್ಕೆ ಸದಾ ಸಿದ್ಧ ಇರಿ ಅಂತ ಮನವಿ ಮಾಡ್ಕೊಂಡು ಬಂದಿದ್ದಾರೆ. ಒಟ್ನಲ್ಲಿ ಮಿತ್ರರೇ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಪರಿಸ್ಥಿತಿ ಬಹಳ ಬಿಸಿಯಾಗೇ ಇದೆ. ಏನು ತಣ್ಣಗಾಗುವಂಥ ಲಕ್ಷಣಗಳಿಲ್ಲ. ಭಾರತ ಸ್ವಲ್ಪ ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವಂತೆ ಇಂತಹ ಮಾಕ್ ಡ್ರಿಲ್ಗಳನ್ನೆಲ್ಲ ಆಯೋಜನೆ ಮಾಡಿ ಪಾಕಿಸ್ತಾನವನ್ನು ಮತ್ತಷ್ಟು ಒತ್ತಡಕ್ಕೀಡು ಮಾಡ್ತಾ ಇದೆ. ಈಗಾಗಲೇ ಪೆಟ್ಟು ತಿಂದು ಚೇತರಿಸಿಕೊಳ್ಳೋದಕ್ಕೆ ಹೆಣಗಾಡ್ತಾ ಇರುವಂತಹ ಪಾಕಿಸ್ತಾನವನ್ನು ಚಡಪಡಿಸುವಂತೆ ಮಾಡ್ತಾ ಇದೆ. ಮಿತ್ರರೇ, ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ